ಹಾಯ್ ಫ್ರೆಂಡ್ಸ್, ಇವತ್ತು ಒಂದು ಉಪಯೋಗ ಆಗಂತಹ ಒಂದು ವಿಡಿಯೋ ತೊಗೊಂಬಂದಿದ್ದೀನಿ. ಒಂದು ಪಲ್ಲಿ ಸತ್ತೋಗಿದೆ. ಅದು ಒಂದು ಮರದ ಪೀಸು, ಅದ್ರ ಮೇಲ್ಗಡೆಗೆ ಒಂದು ಪಾಟ್ ಇದೆ. ಪಲ್ಲಿ ಸತ್ತಿರೋದು ಕೆಳಗಡೆ ಬಿದ್ದಿತ್ತು. ಅದನ್ನು ಒಂದೇ ಇರುವೆ ತೊಗೊಳಕ್ಕೆ ಅಥವಾ ಎರಡು ಇರುವೆ ತೊಗೊಂಡು ಮೇಲೆ ಎತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲ ಇರುವೆಗಳು ಒಟ್ಟಾಗಿ ಎಷ್ಟು ನೀಟಾಗಿ ಆ ಮರದ ಪೀಸ್ ಏನಿದೆ ಅದ್ರ ಮೇಲಿಂದ ತೊಗೊಂಡೋಗಿ ಈಗ ಸೀದಾ ಪಾಟ್ ಹತ್ರ ತೊಗೊಂಡೋಗ್ತಾ ಇದ್ದಾವೆ. ನೋಡ್ಬೋದು ನೀವು. ಅಂದರೆ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಒಬ್ಬರಿಂದ ಇಬ್ಬರಿಂದ ಪರಿಪೂರ್ಣ ಕೆಲಸ ಆಗಲ್ಲ. ಹಾಗಾಗಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದರೆ ಎಂತಹ ಕೆಲಸ ಆದ್ರೂ ಮಾಡಬಹುದು ಅನ್ನೋದು. ಈಗ ನೋಡಿ, ಆ ಪಾಟ್ ಒಂದು ಸೈಡ್ ಹೀಗೆ ಬಾಗಿದೆ. ಆ ಪಾಟಲ್ಲೀಗ ಪಲ್ಲಿ ಬಾಲ ಮಾತ್ರ ಹಿಡ್ಕೊಂಡಿರುತ್ತೆ ನೋಡಿ. ಎಲ್ಲ ಇರುವೆಗಳು ಎಷ್ಟು ನೀಟಾಗಿ ತಗೊಂಡು ಹೋಗ್ತಿದ್ದಾವೆ ಅಂತ. ಇದು ನೋಡಿ, ಮೇಲೆ ಎತ್ಕೊಳ್ಳುತ್ತೆ. ನೋಡಿ, ಎಲ್ಲ ಇರುವೆಗಳು ಈಗ ಒಟ್ಟಾದ್ವಿ. ಈಗ ಇದರಿಂದ ನಾವೇನು ತಿಳ್ಕೊಬೋದು ಅಂತಂದರೆ, ನಾವು ಹೀಗೆ ಒಗ್ಗಟ್ಟಾಗಿದ್ದರೆ ಏನು ಬೇಕಿದ್ರೂ ಸಾಧನೆ ಮಾಡಬಹುದು ಅನ್ನೋದನ್ನು ಈ ಇರುವೆಗಳು ಸಮೇತ, ಇರುವೆಗಳಿಂದನೂ ನಾವು ಕಲಿಯೋಂಥದ್ದು ತುಂಬ ಇರುತ್ತೆ. ಇರುವೆಗಳಿಂದ ನಾವು ಲೈನಾಗಿ ಹೆಂಗೆ ಹೋಗಬೇಕು, ಶಿಸ್ತನ್ನು ಹೇಗೆ ಪಾಲನೆ ಮಾಡ್ಬೋದು ಅನ್ನೋದನ್ನು ಇರುವೆಗಳಿಂದ ನಾವು ತಿಳ್ಕೊಬೇಕು. ನೋಡಿ, ಲಾಸ್ಟಲ್ಲಿ ನನಗಿಷ್ಟ ಆಗಿದ್ದೇನು ಅಂತಂದರೆ, ಆ ಪಲ್ಲಿ ಬಾಲ ಲಾಸ್ಟಾಗಿ ಇಟ್ಕೊಂಡು ಬೀಳುತ್ತೆ ಅಂತ ಅಂದ್ಕೊಂಡ್ರೆ, ಆದರೂ ಇರುವೆಗಳು ತಮ್ಮ ಶ್ರಮದಿಂದ ನೀಟಾಗಿ ಮೇಲೆತ್ಕೊಳ್ಳುತ್ತೆ ನೋಡೀಗ. ಬೀಳಕ್ಕೆ ಬಿಡಲ್ಲ ಕೆಳಗಡೆಗೆ. ನೋಡೋಕ್ಕೆ ಎಷ್ಟು ಚಂದ ಕಾಣ್ತಾ ಇತ್ತು. ನೋಡಿ, ನೀಟಾಗಿ ಮೇಲೆ ಆ ಪಾಟ್ ಒಳಗೇನಿದೆ ಅದರೊಳಗಡೆಗೆ ಈ ಪಲ್ಲಿನ ಎಲ್ಲ ಇರುವೆಗಳ ಒಗ್ಗಟ್ಟಿನ ಪ್ರತಿಫಲ ಏನಿದೆ ಅದು ಅವರ ಒಂದು ಕೆಲಸ ಏನು ಅಂದರೆ ಪರಿಪೂರ್ಣ ಆಯಿತು ಅಂತ ನಾವು ಇದರಲ್ಲಿ ತಿಳ್ಕೊಬೋದು. ಆ ಪಾಟ್ ಶೇಪ್ ಏನಿದೆ, ಇದು ಓವಲ್ ಶೇಪ್ ಇರುತ್ತೆ. ಅದರಲ್ಲಿ ಸಮೇತ ಅದು ಪಲ್ಲಿನ ಕೆಳಗಡೆ